ಬಟ್ ಇಲ್ಲಿ ಒಂದನ್ನ ಗಮನಿಸಬೇಕಾಗುತ್ತೆ. ಪೊಲೀಸರು ಪಾಪ ಅವರ ಆರೋಗ್ಯವನ್ನ ಲೆಕ್ಕಿಸದೆ ಈ ರೀತಿಯಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಗ್ಲೌಸ್ ಅನ್ನ ಹಾಕೊಂಡು ಪರಿಶೀಲನೆ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಪೊಲೀಸರಿಗೆ ಕೊರೋನಾ ಬಂದಿದೆ, ಅವರು ಪ್ರತಿಯೊಬ್ಬರ ID ಕಾರ್ಡ್ ಅನ್ನ ಚೆಕ್ ಮಾಡ್ತಾರೆ, ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸ್ತಾ ಇರ್ತಾರೆ. ಎಷ್ಟೋ ಜನ ಸರಿಯಾಗಿ ಮಾಸ್ಕ್ ಅನ್ನು ಕೂಡ ಹಾಕೋದಿಲ್ಲ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕೊರೋನಾ ಬರುವಂತ ಚಾನ್ಸಸ್ ಇರುತ್ತೆ. ಇನ್ನೂ ಸ್ವಲ್ಪ ಮುಂಜಾಗ್ರತೆಯನ್ನ ಪೊಲೀಸರು ಕೂಡ ವಹಿಸಬೇಕಾಗಿದೆ ಅವರ ಆರೋಗ್ಯದ ದೃಷ್ಟಿಯಿಂದ, ಅವರ ಆರೋಗ್ಯದ ಕಾಳಜಿಯಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಪೊಲೀಸರು ಬೈಕ್ ಒಂದನ್ನ ಸೀಸ್ ಮಾಡಿ ಚಾಲಕನನ್ನ ವಶದಲ್ಲಿರಿಸಿಕೊಂಡಿದ್ರು. ತನ್ನ ಪತ್ನಿ ಬಾಣಂತಿ ಆಸ್ಪತ್ರೆಯಲ್ಲಿದ್ದಾಳೆ ಅಂತ ಕೇಳ್ಕೊಂಡಿದ್ದಾರೆ ಆ ವ್ಯಕ್ತಿ. ಪೊಲೀಸರಿಗೆ ಒಂದು ರೀತಿಯಾಗಿ ಅನುಮಾನ ಬಂತು, ಸೊ ಹೀಗಾಗಿ ಬಿಡ್ಲಿಲ್ಲ. ನಂತರ ಗಂಡನನ್ನ ಬಿಡಿಸ್ಕೊಳ್ಳಿಕ್ಕೆ ಆಸ್ಪತ್ರೆಯಲ್ಲಿದ್ದಂತ ಪತ್ನಿ ಹಸುಗೂಸಿನ ಸಮೇತ ಬಂದಿದ್ದಾರೆ. ಸರ್, ನನ್ನ ಗಂಡ ಇದ್ದಾರೆ, ದಯವಿಟ್ಟು ಅಲ್ಲಿ ಬಿಟ್ಬಿಡಿ, ನೀವು ವಶಕ್ಕೆ ಪಡ್ಕೊಂಡಿದ್ದೀರಾ, ಅವ್ರು ಬರ್ತಿದ್ದು ನಿಜ ಆಸ್ಪತ್ರೆಗೆ, ನಾನು ನೋಡ್ಲಿಕ್ಕೋಸ್ಕರನೇ ಬರ್ತಾ ಇದ್ದಿದ್ದಂಥದ್ದು ಅಂತ ಅವ್ರ ರೀಸನ್ ಅನ್ನ ಹೇಳಿದ್ದಾರೆ. ಸಾಕ್ಷಿ ಸಮೇತ ಬಂದಿರುವಂಥದ್ದು. ನಂತರ ಪೊಲೀಸರು ಏನ್ ಮಾಡಿದ್ರು ಗೊತ್ತಿಲ್ಲ. ಈಗ ಬಂದವ್ರೆ ಗಾಡಿ ಹತ್ರ ಹೋರಿ. ಅವ್ರು ಇರ್ಲೇ ಇಲ್ಲಲ್ಲ, ಈಗ ಬಂದವ್ರೆ ಈಗ ಬಂದವರು. ಸೊ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರು. ಪೊಲೀಸರು ವಶಪಡಿಸ್ಕೊಂಡಾದ್ಮೇಲೆ ಸೀದಾ ಅವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಈ ರೀಸನ್ ಎಲ್ಲ ಕರೆಕ್ಟ್ ಆಗಿರುವಂತ ಹಿನ್ನೆಲೆಯಲ್ಲಿ ತೋರಿಸಿದಾಗ ಗ್ಯಾರಂಟಿ ಬಿಟ್ಟೇ ಬಿಡ್ತಾರೆ, ನೋ ಡೌಟ್ ಅದರಲ್ಲಿ. ಹೆಬ್ಬಾಳ ಬಳಿ ಕಮಿಷನರ್ ಕಮಲ್ ಪಂತ್ ರೌಂಡ್ಸ್ ಅನ್ನ ಹಾಕಿದ್ದಾರೆ. ಹೆಬ್ಬಾಳದ CBI ಜಂಕ್ಷನ್ ಬಳಿ ಚೆಕ್ ಪೋಸ್ಟ್ ಹಾಕದಿದ್ದಕ್ಕೆ ಗರಂ ಆಗಿದ್ದಾರೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ACPಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಮಲ್ ಪಂತ್. ಬೆಂಗಳೂರಿನ ಪೊಲೀಸ್ ಕಮಿಷನರ್, ಯಾಕೆಂದ್ರೆ ಅಲ್ಲಿ ಸಾಕಷ್ಟು ವೆಹಿಕಲ್ಸ್ಗಳು ಓಡಾಡ್ತವೆ. ನೀವು ಬ್ಯಾರಿಕೇಡ್ ಅನ್ನ ಹಾಕಿ ಪರಿಶೀಲನೆ ಮಾಡುವಂತ ಕೆಲಸ ಆಗಬೇಕಾಗಿತ್ತು, ಬಟ್ ಬ್ಯಾರಿಕೇಡ್ ಅನ್ನ ಹಾಕಿಲ್ಲ. ಯಾವ ಕಾರಣಕ್ಕೆ ಅಂತ ACPಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತ ಕಮಲ್ ಪಂತ್ ಅವರು. ಮತ್ತೆ ಆಯ್ತು, ಹೋಗೋದು ಹಾಂ